ನಮಸ್ಕಾರ ಗೆಳೆಯರೇ. ಭಾರತ ಮತ್ತು ಅಜರ್ಬೈಜಾನ್ ನಡುವಿನ ವ್ಯಾಪಾರ ಸಂಬಂಧಗಳು ಈಗ ಹೊಸ ತಿರುವನ್ನ ಪಡೆದಿವೆ. 10 ತಿಂಗಳ ವಿರಾಮದ ನಂತರ ಅಜರ್ಬೈಜಾನ್ ಮತ್ತೆ ಭಾರತಕ್ಕೆ ಕಚ್ಚಾ ತೈಲದ ರಫ್ತು ಆರಂಭಿಸಿದೆ. ಹಾಗೂ ಈ ನಡೆ ಈ ಪಾಕಿಸ್ತಾನಕ್ಕೆ ತೀವ್ರ ಆಘಾತವನ್ನ ತಂದಿದೆ. ಯಾಕಂದ್ರೆ ಅಜರ್ಬೈಜಾನ್ ಪಾಕಿಸ್ತಾನದ ಹಳೆಯ ಮಿತ್ರ ದೇಶ. ಗೆಳೆಯರೇ, ಈ ಡೀಲ್ ಕೇವಲ ವ್ಯಾಪಾರಕ್ಕೆ ಸಂಬಂಧಿಸಿಲ್ಲ, ಇದು ಜಿಯೋಪೊಲಿಟಿಕ್ಸ್ ಮತ್ತು ಆರ್ಥಿಕ ಹಿತಾಸಕ್ತಿಗಳ ಆಟವಾಗಿದೆ. ಸೊ ಏನಿದು ಸಂಪೂರ್ಣ ಸುದ್ದಿ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಸೊ ಗೆಳೆಯರೇ, ಈ ಅಜರ್ಬೈಜಾನ್ 10 ತಿಂಗಳ ವಿರಾಮದ ನಂತರ ಮತ್ತೆ ಭಾರತಕ್ಕೆ ಕಚ್ಚಾ ತೈಲ ರಫ್ತು ಮಾಡುವುದನ್ನ ಪುನರಾರಂಭಿಸಿದೆ. ಈ ನಡೆ ಕೇವಲ ಒಂದು ವ್ಯಾಪಾರದ ಒಪ್ಪಂದವಲ್ಲ, ಇದು ಪಾಕಿಸ್ತಾನದ ಅಡಿಪಾಯವನ್ನೇ ಅಲುಗಾಡಿಸುವಂತಹ ಒಂದು ಸಂಕೇತವಾಗಿದೆ. ಆದರೆ ನೆನಪಿರ್ಲಿ ಗೆಳೆಯರೇ, ಭಾರತಕ್ಕೆ ಇದು ಇನ್ನೂ ಕೇವಲ ಒಂದು ವ್ಯಾಪಾರ. ನಿಜವಾದ ಸ್ನೇಹದ ಬಯಕೆ ಇರುವುದು ಅಜರ್ಬೈಜಾನ್ನ ಕಡೆಯಿಂದ. ಗೆಳೆಯರೇ, ಭಾರತ ಮತ್ತು ಅಜರ್ಬೈಜಾನ್ನ ಸಂಬಂಧ ಹಲವು ಜನರ ಗಮನದಿಂದ ದೂರವಾಗಿತ್ತು. ಆದರೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಇದು ಬಹಳ ವರ್ಷಗಳಿಂದ ಬಲಗೊಳ್ಳುತ್ತಾ ಬಂದಿದೆ. ಅದು ಯಾವ ರೀತಿಯಲ್ಲಿ ಅಂದರೆ 2022-23 ಅವಧಿಯಲ್ಲಿ ಭಾರತವು ಅಜರ್ಬೈಜಾನ್ನಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಖರೀದಿಸುವ 3ನೇ ಅತಿ ದೊಡ್ಡ ಗ್ರಾಹಕವಾಗಿತ್ತು. 2022ರಲ್ಲಿ ಭಾರತ 2 ಮಿಲಿಯನ್ ಟನ್ಗಿಂತ ಹೆಚ್ಚು ತೈಲವನ್ನು ಸುಮಾರು $1.6 ಬಿಲಿಯನ್ ಖರೀದಿಸಿತು. ಹಾಗೂ 2023ರಲ್ಲಿ ಈ ಅಂಕಿಅಂಶ $1.2 ಬಿಲಿಯನ್ ಇಳಿದಿತ್ತು. ಅಂದರೆ 2024ರಲ್ಲಿ ಭಾರತ 4ನೇ ಸ್ಥಾನಕ್ಕೆ ಇಳಿದು 1.17 ಮಿಲಿಯನ್ ಟನ್ ತೈಲ ಪೂರೈಕೆ ಸ್ಥಗಿತಗೊಂಡಿತ್ತು. ಇದರ ಮೌಲ್ಯ ಸುಮಾರು $729 ಮಿಲಿಯನ್ ಅಷ್ಟಿತ್ತು. ಆ ನಂತರ 10 ತಿಂಗಳ ವಿರಾಮ ಬಂತು. ತೈಲ ಬೆಲೆಗಳ ಬಗ್ಗೆ ಭಿನ್ನಾಭಿಪ್ರಾಯಗಳ ತಲೆದೂರಿದವು. ಆದರೆ ಗೆಳೆಯರೇ, ಎಲ್ಲಿ ಹೊಗೆ ಇರ್ತದೆಯೋ ಅಲ್ಲಿ ಬೆಂಕಿ ಇರುತ್ತದೆ ಎಂಬಂತೆ ಈ ಎರಡೂ ದೇಶಗಳು ಬೆಲೆ ವಿವಾದವನ್ನ ಬಗೆಹರಿಸಿಕೊಂಡವು. ಹಾಗೂ ಆಗಸ್ಟ್ 2025ರಲ್ಲಿ ಈ ಒಪ್ಪಂದ ಮತ್ತೆ ಜಾರಿಗೆ ಬಂದಿದೆ. ಅಜರ್ಬೈಜಾನ್ ಭಾರತಕ್ಕೆ $7,81,520 ಅಂದರೆ ಸುಮಾರು $6.5 ಕೋಟಿ ಮೌಲ್ಯದ 1,747.07 ಟನ್ ಕಚ್ಚಾ ತೈಲವನ್ನು ರವಾನಿಸಿದೆ. ಗೆಳೆಯರೇ, ಇದು ಕೇವಲ ತೈಲವಲ್ಲ, ನಂಬಿಕೆಯ ಹೊಸ ಟ್ಯಾಂಕ್ ಅನ್ನ ಭರ್ತಿ ಮಾಡುವಂತಹ ಒಂದು ಹೆಜ್ಜೆ. ಸರಿಯಾದ ಸಮಯಕ್ಕೆ ಮಾಡಿದ ಕೆಲಸವು ಚಿನ್ನಕ್ಕೆ ಸುಗಂಧ ಸೇರಿದಂತೆ ಅನ್ನುವಂತೆ ಭಾರತಕ್ಕೆ ಈ ನಡೆ ಅತ್ಯಂತ ಮುಖ್ಯವಾಗಿದೆ. ಗೆಳೆಯರೇ, ಭಾರತವು ಜಗತ್ತಿನ 3ನೇ ಅತಿ ದೊಡ್ಡ ತೈಲ ಆಮದುದಾರ. ಮಧ್ಯಪ್ರಾಚ್ಯ ದೇಶಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಈ ಅಜರ್ಬೈಜಾನ್ನಂತಹ ಹೊಸ ಪೂರೈಕೆದಾರರು ಭಾರತದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತಾರೆ. ಆದರೆ ಇಲ್ಲಿ ಭಾರತ ಕೇವಲ ಗ್ರಾಹಕನಲ್ಲ, ಆಟಗಾರನು ಕೂಡ ಹೌದು. ONGC $1.2 ಬಿಲಿಯನ್ ಹೆಚ್ಚು ಹೂಡಿಕೆ ಮಾಡಿದೆ. ಇದರಲ್ಲಿ ACG ತೈಲ ಕ್ಷೇತ್ರಗಳು ಮತ್ತು BTC ಪೈಪ್ಲೈನ್ನಲ್ಲಿ ಪಾಲುದಾರಿಕೆಯೂ ಕೂಡ ಸೇರಿದೆ. 2024ರಲ್ಲಿ OVL ನಾರ್ವೆಯ ಉಕ್ನೂರ್ ಕಂಪನಿಯಿಂದ ACG ಸೆಕ್ಟರ್ನ 0.615% ಮತ್ತು BTC ಪೈಪ್ಲೈನ್ನ 0.737% ಪಾಲನ್ನು $60 ಮಿಲಿಯನ್ ಖರೀದಿಸಿತು. ಈಗ OVLನ ಪಾಲು ACGಯಲ್ಲಿ 2.925% ಮತ್ತು BTCಯಲ್ಲಿ 3.097% ಆಗಿದೆ. ನಿಧಾನವಾಗಿ ಎಲ್ಲವೂ ಆಗ್ತದೆ ಅನ್ನುವಂತೆ ಭಾರತ ತನ್ನ ಹಿಡಿತವನ್ನು ಹಂತ ಹಂತವಾಗಿ ಬಲಪಡಿಸಿಕೊಳ್ಳುತ್ತಿದೆ. ಗೆಳೆಯರಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಭಾರತದ ನಿಲುವು. ಎಚ್ಚರ ತಪ್ಪಿದ್ರೆ ಅಪಘಾತ ಖಚಿತ ಅನ್ನುವಂತೆ ಭಾರತ ಈ ಎಚ್ಚರಿಕೆಯೊಂದಿಗೆ ಆಟವಾಡ್ತಾ ಇದೆ. ಸದ್ಯಕ್ಕೆ ಭಾರತ ಈ ಸಂಬಂಧವನ್ನು ವ್ಯಾಪಾರದ ಹಾದಿಯಲ್ಲಿ ನೋಡ್ತಾ ಇದ್ದು, ಈ ಅಜರ್ಬೈಜಾನ್ ಭಾರತದೊಂದಿಗೆ ಸ್ನೇಹದ ವ್ಯಾಪ್ತಿಯನ್ನು ವಿಸ್ತರಿಸುವುದಕ್ಕಾಗಿ ಬಯಸ್ತಾ ಇದೆ. ಆದರೆ ಇಲ್ಲಿ ಭಾರತ ತನ್ನ ವಿದೇಶಾಂಗ ನೀತಿಯ ಪ್ರಕಾರ ಕೇವಲ ತನ್ನ ಹಿತಾಸಕ್ತಿಗಳ ಆಧಾರದ ಮೇಲೆ ಮುಂದುವರಿಯುತ್ತಿದೆ. ಇಲ್ಲಿ ಯಾವುದೇ ಭಾವನಾತ್ಮಕತೆ ಇಲ್ಲ ಹಾಗೂ ಯಾವುದೇ ಆತುರವೂ ಕೂಡ ಇಲ್ಲ. ಈಗ ಈ ಪಾಕಿಸ್ತಾನದ ಬಗ್ಗೆ ಮಾತಾಡೋಣ. ಸೊ ಗೆಳೆಯರಿ, ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂದರೆ ಹಾವು ಸಾಯಬೇಕು ಕೋಲು ಮುರಿಯಬಾರದು ಅನ್ನುವಂತಿದೆ. ಅಂದರೆ ಅದು ಏನನ್ನು ಮಾಡಲು ಬಯಸಿದ್ರು ಅದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಜರ್ಬೈಜಾನನ್ನು ಪಾಕಿಸ್ತಾನದ ಹಳೆಯ ಮಿತ್ರ ಮತ್ತು ಸಹೋದರ ಅಂತ ಹೇಳಲಾಗ್ತದೆ. ಕಾಶ್ಮೀರದ ವಿಷಯದಲ್ಲಿ ಅಜರ್ಬೈಜಾನ್ ಹಲವು ಬಾರಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೂಡ ನೀಡಿದೆ. ಆದರೆ ಈಗ ಅದೇ ಅಜರ್ಬೈಜಾನ್ ಭಾರತಕ್ಕೆ ತೈಲ ರಫ್ತು ಮಾಡ್ತಾ ಇರುವುದು ಮತ್ತು ಶತಕೋಟಿ ಡಾಲರ್ಗಳ ಒಪ್ಪಂದಗಳನ್ನು ಮಾಡಿಕೊಳ್ತಾ ಇರುವುದು ಈ ಪಾಕಿಸ್ತಾನಕ್ಕೆ ಕಣ್ಣೆದುರಿಗೆ ನುಂಗಲಾರದ ತುತ್ತಂತಾಗಿದೆ. ಬಿದ್ದರೂ ಅದನ್ನು ತಡೆಯುವ ಶಕ್ತಿ ಇಲ್ಲ. ಹಾಗೇನೆ ಕಬ್ಬಿಣ ಬಿಸಿಯಾದಾಗ ಅದಕ್ಕೆ ಹೊಡೆಯಬೇಕು ಅನ್ನೋ ಈ ಗಾದಿ ಮಾತಿನಂತೆ ಭಾರತ ಸರಿಯಾದ ಸಮಯದಲ್ಲಿ ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನು ಸಾಧಿಸಿದೆ.
ಅಜರ್ಬೈಜಾನ್ ಸ್ನೇಹದ ಹೆಜ್ಜೆ ಇಡ್ತಾ ಇದ್ರು ಭಾರತವು ಸದ್ಯಕ್ಕೆ ವ್ಯಾಪಾರ ಮತ್ತು ತಂತ್ರಜ್ಞಾನದ ಮೇಲೆ ಮಾತ್ರ ಗಮನ ಹರಿಸ್ತಾ ಇದೆ. ಹಾಗೂ ಗೆಳೆಯರೆ, ಈ ಒಪ್ಪಂದವು ಇಂದಿನ ಜಗತ್ತಿನಲ್ಲಿ ಸಂಬಂಧಗಳು ಧರ್ಮ ಅಥವಾ ರಾಜಕೀಯದಿಂದ ನಿರ್ಧಾರವಾಗುವುದಿಲ್ಲ, ಬದಲಿಗೆ ಹಿತಾಸಕ್ತಿಗಳು ಮತ್ತು ಅವಕಾಶಗಳಿಂದ ನಿರ್ಧಾರವಾಗ್ತವೆ ಅನ್ನೋದನ್ನ ತೋರಿಸುತ್ತದೆ. ಒಟ್ಟಿನಲ್ಲಿ ಅಜರ್ಬೈಜಾನ್ನಿಂದ ಭಾರತಕ್ಕೆ ತೈಲ ಪೂರೈಕೆ ಪಾಕಿಸ್ತಾನಕ್ಕೆ ಚಿಂತಿಸುವ ಪರಿಸ್ಥಿತಿಯನ್ನ ಸೃಷ್ಟಿಸಿದೆ. ಭಾರತ ತನ್ನ ಸಾಮರ್ಥ್ಯ ತೋರಿಸಿದೆ. ತೈಲದಿಂದ ಸ್ನೇಹ ಬೆಳೆಯಬಹುದು, ಆದರೆ ನಿರ್ಧಾರಗಳು ನಮ್ಮ ಹಿತಾಸಕ್ತಿಗಳಿಗಾಗಿ ಮಾತ್ರ ಇರ್ತಾವೆ. ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ.